ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ. ಇವತ್ತಿನ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಬಂದು ಊರಲ್ಲಿ ದೇವ್ರನ್ನ ಕರೆಸಿದ್ವಿ, ಅದರ ವಿಡಿಯೋ ಇವತ್ತು ಹಾಕ್ತಿದ್ದೀನಿ. ಹಾಗೆ ಈ ದೇವ್ರ ಬಗ್ಗೆ ಹೇಳಬೇಕು ಅಂದರೆ ನನಗಂತೂ ತುಂಬ ಇಷ್ಟವಾದ ದೇವರು ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ, ಆದ್ದರಿಂದ ನಾನು ಭಕ್ತಿಯಿಂದ ಈ ದೇವ್ರಿಗೆ ಪೂಜೆ ಮಾಡ್ತೀನಿ. ಅದು ಯಾವ ದೇವರಪ್ಪ ಅಂದರೆ ಚೌಡೇಶ್ವರಿ. ಇದು ನಮ್ಮ ಮನೆ ದೇವರು. ಆದ ಕಾರಣ ನನಗೆ ತುಂಬಾ ಭಕ್ತಿ ಅಂತ ಹೇಳ್ಬೋದು. ನಾವಿವತ್ತು ದೇವ್ರನ್ನ ಊರಿಗೆ ಕರೆಸ್ತಾ ಇದ್ದೀವಿ. ಅಂದರೆ ಊರಿನ ಜನ ಎಲ್ಲ ಸೇರಿಕೊಂಡು 3 ವರ್ಷಕ್ಕೊಂದು ಸರ್ತಿ ದೇವ್ರನ್ನ ಊರಿಗೆ ಕರ್ಕೊಂಬರ್ತೀವಿ. ಅದರ ವ್ಲಾಗ್ ಇದು ಆಲ್ಮೋಸ್ಟ್ 3 ಡೇಸ್ ಇರುತ್ತೆ. ಆದ್ದರಿಂದ 1 ಡೇ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ನೇ ದಿನ ದೇವ್ರನ್ನ ಕರ್ಕೊಬರೋ ದಿನ ನಾನಿಲ್ಲಿ ಫಸ್ಟ್ಗೆ ಊರಲ್ಲಿ ಟ್ರಾಕ್ಟರ್ಗಳಿರ್ತಾವಲ್ಲ, ಅದರಲ್ಲಿ ದೇವ್ರನ್ನ ಕರ್ಕೊಂಬರೋದು, ಅವಕ್ಕೆಲ್ಲ ಪೂಜೆ ಮಾಡಬೇಕಲ್ಲ, ಅದನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ನಾವು 7 ಟ್ರಾಕ್ಟ್ರಲ್ಲಿ ಹೋಗಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾನಿಲ್ಲಿ ಫಸ್ಟು ದೇವ್ರಿಗೆ ಅದು ಟ್ರಾಕ್ಟರ್ಗಳಿಗೆಲ್ಲ ಪೂಜೆ ಮಾಡಿ ಹತ್ತುತ್ತಾ ಇದ್ದೀನಿ. ಟ್ರಾಕ್ಟರ್ಗೆ ಹತ್ಕೊಂಡೇನೆ ಎಲ್ಲ ಜೊತೆ ಮಾತಾಡಿಕೊಂಡು, ಏಕೆಂದರೆ ಇಲ್ಲಿಂದ ಅಲ್ಲಿ ಹೋಗಿದ್ವಲ್ಲ, ಊರಲ್ಲಿ ಕಾಣಿಸ್ದವರೆಲ್ಲ ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ನಮಗಂತೂ ಈ ಟೈಮ್ ತುಂಬಾ ಇಷ್ಟ. ಕಾರಲ್ಲಿ ಏನರಲ್ಲೂ ಹೋಗಲ್ಲ, ನಾನು ಟ್ರಾಕ್ಟ್ರಲ್ಲೇ ಹೋಗೋದು. ನನಗಂತೂ ಟ್ರಾಕ್ಟ್ರಲ್ಲಿ ಹೋಗ್ಬೇಕು ಅಂದರೆ ಸಖತ್ ಇಷ್ಟ ಆಗುತ್ತೆ. ಆದ್ದರಿಂದ ಅದರಲ್ಲೇ ಹೋಗ್ತೀವಿ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹೆಂಗಸ್ರೆಲ್ಲರೂ ಬಂದಿದ್ರು ಅಂತ ಹೇಳ್ಬೋದು ಈ ದೇವ್ರನ್ನ ಕರ್ಕೊಬರೋಕ್ಕೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಊರಿನ ಜನ ಏನೇ ಕೆಲಸಗಳಿದ್ರು ಬಿಟ್ಬಿಟ್ಟು ಬರ್ತಾರೆ. ಅಷ್ಟು ಇಷ್ಟವಾದ ದೇವರಿದು, ಅಷ್ಟೇ ಭಕ್ತಿನೂ ಇದೆ, ಹಾಗೆ ಅಂದ್ಕೊಂಡಿದ್ದಾಗುವಂಥ ಶಕ್ತಿನೂ ಇದೆ ಈ ದೇವರಿಗೆ. ಆದ್ದರಿಂದ ಎಲ್ಲರೂ ಮಿಸ್ ಮಾಡದೆ ಬರ್ತೀವಿ. ಎಲ್ಲೆಲ್ಲೇ ಇದ್ದರೂ ಕೂಡ ಈ ದೇವ್ರನ್ನ ಕರೆಸ್ತಾರೆ ಅಂದರೆ ಕಂಪಲ್ಸರಿ ಬರ್ತಾರೆ. ಹಾಗೆಯೇ ನಾವು ಕೂಡ ಮಕ್ಕಳಿಗೆಲ್ಲ ರಜಾ ಹಾಕ್ಸ್ಕೊಂಡು ಹೋಗಿದ್ವಿ. ನಾವಿಲ್ಲಿ ಮನೆಯಲ್ಲೆಲ್ಲರೂ ಹೋಗಿದ್ವಿ, ಯಾರೂ ಮನೆಯಲ್ಲಿರಲಿಲ್ಲ. ಇಲ್ಲಿ ಅತ್ತೆ ಅದಿತಿ ನೋಡಿ ನಿಮಗೆಲ್ಲರಿಗೂ ಹಾಯ್ ಮಾಡ್ತಿದ್ದಾಳೆ ನೋಡಿ. 7 ಟ್ರಾಕ್ಟ್ರಲ್ಲೂ ಫುಲ್ ಜನನೇ ಇದ್ವಿ. ಹೋಗ್ಬೇಕಾದ್ರೆ ಸ್ವಲ್ಪ ಆರಾಮಾಗಿ ಹೋದ್ವಿ, ಬರಬೇಕಾದ್ರೆ ಸ್ವಲ್ಪ ಇಕ್ಕಟ್ಟಾಯಿತು. ಯಾಕೆಂದರೆ ದೇವ್ರನ್ನ ಕೂರಿಸ್ಕೊಳ್ಳೋಕ್ಕೆ ಅಂತ ನಾವು ಟ್ರಾಕ್ಟ್ರ್ ಇಟ್ಕೊಂಡಿರ್ತೀವಿ. ಆ ಟ್ರಾಕ್ಟ್ರಲ್ಲಿ ಒಂದು ಖಾಲಿ ಆದಮೇಲೆ ಆ ಜನ ಎಲ್ಲ ಬೇರೆ ಟ್ರಾಕ್ಟ್ರಿಗೆ ಬರ್ತಾರಲ್ಲ, ಅದರಿಂದ ಸ್ವಲ್ಪ ಇಕ್ಕಟ್ಟಾಯಿತು. ಆದರೆ ಫುಲ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ನಾವಿವಾಗ ದೇವಸ್ಥಾನದ ಹತ್ರ ಹೋಗಿದ್ದೀವಿ. ಈ ದೇವಸ್ಥಾನ ಎಲ್ಲಿದೆ ಅಂದರೆ ಇದು ಆಂಧ್ರ ಬಾರ್ಡ್ರಲ್ಲಿದೆ. ಇದು ಕೊಡಪಿ ಚೌಡೇಶ್ವರಿ ಅಂತ. ತುಂಬ ಪವರ್ಫುಲ್ ದೇವರು. ಅಂದ್ಕೊಂಡಿದ್ದೆಲ್ಲ ಖಂಡಿತವಾಗ್ಲೂ ಆಗುತ್ತೆ, ಯಾಕೆಂದರೆ ನನಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಹೇಗಿದೆ ಅಂತ. ನಿಮಗೆ ಈ ದೇವ್ರ ಬಗ್ಗೆ ಮುಂದೆ ಹೇಳ್ತೀನಿ. ಇದು ಎಂಟ್ರೆನ್ಸು. ಮೊದಲು ತುಂಬ ಚಿಕ್ಕದಾಗಿತ್ತು, ಬರ್ತಾ ಬರ್ತಾ ತುಂಬಾ ದೊಡ್ಡದಾಯಿತು. ನನ್ನ ಮದುವೆ ಆದ ಟೈಮಲ್ಲಂತೂ ತುಂಬ ಚಿಕ್ಕ ದೇವಸ್ಥಾನ. ನಾವು ಪುರೋಹಿತರು ಕರ್ಕೊಂಬರ್ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಅವರೆಲ್ಲನೂ ಹೋಗಿದ್ರೆ ಅಲ್ಲಿಂದ ಕರ್ಕೊಂಬರ್ಬೇಕಿತ್ತು. ಇವಾಗೇನಂಗಿಲ್ಲ, ಪುರೋಹಿತರು 4-5 ಜನ ದೇವಸ್ಥಾನದಲ್ಲೇ ಇರ್ತಾರೆ. ನೋಡಿ ಇಲ್ಲಿ ರಥ ರೆಡಿ ಮಾಡಿದ್ದಾರೆ, ಇದರಲ್ಲೇ ದೇವ್ರನ್ನ ಕರ್ಕೊಂಡು ಹೋಗೋದು. ನಿಮಗೆ ದೇವ್ರನ್ನ ಕರ್ಕೊಂಡು ಹೋಗೋದನ್ನೆಲ್ಲ ಕೂಡ ತೋರಿಸ್ತೀನಿ. ಹಾಗೆ ಬನ್ನಿ, ಈಗ ದೇವಸ್ಥಾನ ಎಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ರಥನೇ ವರ್ಷನೂ ಬರೋದು. ನಾವೀಗ 4 ವರ್ಷದಿಂದ ದೇವ್ರನ್ನ ಕರ್ಕೊಂಡ್ಬಂದಿದ್ದೀವಿ, ಊರಿನ ಜನ ಎಲ್ಲ ಸೇರಿಕೊಂಡು. ಹಾಗೆ ಇದು ನಮ್ಮ ಮನೆಗೆ ನಾಗರು. ಇದು ನಾವು ನಾಗರು ಪೂಜೆ ಮಾಡ್ತೀವಲ್ಲ, ಇಲ್ಲಿಗೆ ಬಂದು ಪೂಜೆ ಮಾಡಬೇಕು. ವರ್ಷಕ್ಕೊಂದು ಸರ್ತಿ ಕಂಪಲ್ಸರಿ ಬಂದು ನಾಗರು ಪೂಜೆ ಮಾಡ್ತೀವಿ. ಹಾಗೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವ್ರು ನೋಡಿದ ತಕ್ಷಣ ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಆಗುತ್ತೆ. ಒಂಥರ ಏನೋ ಸಮಾಧಾನ, ಪಾಸಿಟಿವ್ನೆಸ್ಸು ಎಲ್ಲನೂ ಈ ದೇವ್ರು ನೋಡಿದ ತಕ್ಷಣ ಬಂದ್ಬಿಡುತ್ತೆ. ಹಾಗೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಆದ್ದರಿಂದ ನನಗೆ ಈ ದೇವರೊಂದು ತುಂಬಾ ಇಷ್ಟ. ನೋಡಿ ತಾಯಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ತುಂಬ ಕೋಪಿಷ್ಟೇ. ಹಾಗೆ ಅಂದ್ಕೊಂಡಿದ್ದೇನೋ ಮಾಡಿಲ್ಲ ಅಂದರೆ ಆಕೆ ಮಾಡಿಸ್ಕೊಳ್ಳೋವರೆಗೂ ಬಿಡಲ್ಲ. ಅದಕ್ಕೆ ಆ ದೇವ್ರನ್ನ ನಿಷ್ಠೆಯಿಂದನೇ ಪೂಜೆ ಮಾಡಬೇಕು. ನೋಡಿ ಎಲ್ಲರೂ ಆರತಿಯನ್ನು ಮಾಡಿ ಎಲ್ಲರೂ ಬಂದಿರೋದೆಲ್ಲ ಆರತಿ ಕೊಟ್ಟರು. ಹಾಗೆ ದೇವ್ರನ್ನೆಲ್ಲ ಬೆಳಗ್ಗೆನೇ ಹೋಗಿ ಎಲ್ಲ ರೆಡಿ ಮಾಡಿದರು. ಅಂದರೆ ಗಂಡಸರೆಲ್ಲ ಹೋಗಿ ದೇವಸ್ಥಾನದಲ್ಲೆಲ್ಲ ರೆಡಿ ಮಾಡಿದರು. ಹೆಂಗಸರೆಲ್ಲ ಟ್ರಾಕ್ಟ್ರಲ್ಲಿ ಹೋಗಿ, ಯಾಕೆಂದರೆ ಎಲ್ಲರೂ ಒಂದೇ ಸರ್ತಿ ಅಂದರೆ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಬೆಳಗ್ಗೆನೇ ಹೋಗಿ ದೇವಸ್ಥಾನದಲ್ಲಿ ದೊಡ್ಡವರೆಲ್ಲ ದೇವಸ್ಥಾನದಲ್ಲಿರೋಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ರು. ಈಗ ದೇವಸ್ಥಾನ ಸುತ್ತ ನಿಮಗೆ ತೋರಿಸ್ತೀನಿ.
ಮೊದಲು ತುಂಬಾ ಚಿಕ್ಕದಾಗಿತ್ತು, ಅವಾಗೂ ಅದೇ ರೀತಿ ಇತ್ತು. ಆದರೆ ಇವಾಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಭಕ್ತಿ ಮಾತ್ರ ಅದೇ ರೀತಿ ಇದೆ ನೋಡಿ. ಸುತ್ತು ದೇವಸ್ಥಾನದಲ್ಲಿ ಈ ರೀತಿ ಹಾಕಿದರೆ ಮೊದಲು ಎಷ್ಟು ಚಿಕ್ಕದಾಗಿತ್ತು ಅಂದರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೆ ಬರ್ತಾ ಬರ್ತಾ ಅಂತೂ ತುಂಬಾ ಫೇಮಸ್ ಆಯಿತು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪಾತ್ರೆ ಸಾಮಾನೆಲ್ಲ, ಇದ್ರ ಬಗ್ಗೆ ನಿಮಗೆ ಸ್ಟೋರಿ ಹೇಳ್ತೀನಿ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂದರೆ, ಇಲ್ಲಿನ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಏನು ವಸ್ತು ತೊಗೊಂಡೋಗೋಕ್ಕಾಗಲ್ಲ. ಆದ್ದರಿಂದ ಇಲ್ಲಿರೋ ವಸ್ತುಗಳು ಅಲ್ಲಲ್ಲೇ ಇರುತ್ತೆ. ನೀವು ಒಂದು ಕೈ ಬಳೆ ಸಮೇತ ಈ ದೇವಸ್ಥಾನದಿಂದ ತೊಗೊಂಡೋಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಪವರ್ಫುಲ್ ಇದು. ಇಲ್ಲಿ ಏನಪ್ಪ ಅಂದರೆ, ಏನೇ ಪೂಜೆ ಮಾಡಿದ್ರೂ ಇಲ್ಲಿನೇ ಬಿಟ್ಟು ಹೋಗಬೇಕು. ಅಂದರೆ ಕಾಯಿ ಪ್ರಸಾದ ಬೇಕಾದ್ರೆ ತೊಗೊಂಡು ಹೋಗ್ಬೋದು, ಅದು ಆ ಮನೆ ಕುಂದವ್ರು ಮಾತ್ರ ತೊಗೊಂಡು ಹೋಗ್ತಾರೆ. ಹಾಗೆ ಬೇರೆಯವ್ರು ಬಂದಿರೋರು ಯಾರು ತೊಗೊಂಡೋಗಲ್ಲ. ಹಾಗೆ ಹಾಕಿರೋ ಬಳೆ ಆಗ್ಬೋದು, ಬಟ್ಟೆಗಳಾಗ್ಬೋದು, ಏನೂ ಯಾವುದೇ ಕಾರಣಕ್ಕೂ ನಾವು ಕೂಡ ತೊಗೊಂಡು ಹೋಗೋಂಗಿಲ್ಲ. ನೋಡಿ, ಇದೆಲ್ಲ ದೇವ್ರು ಗುಡಿಸಿರೋ ಸ್ಯಾರಿ. ಆದರೆ ಎಲ್ಲನೂ ಒಂದು ಸರ್ತಿ ಉಡಿಸಿ ಈ ರೀತಿ ಕೆರೆಗೆ ಹಾಕ್ತಾರೆ. ಆದರೆ ಯಾರೂ ತೊಗೊಂಡೋಗಲ್ಲ. ಯಾರೇ ಬರಲಿ, ಒಂದು ವಸ್ತು ಇದುವರೆಗೂ ಹೋಗಿಲ್ಲ ಅಂತಲೇ ಹೇಳ್ತಾರೆ. ನೋಡಿ, ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಪೇಪರೆಲ್ಲ ಆಯರೆಲ್ಲ ಇದ್ದಾರೆ. ಆದರೆ ಒಂದು ಬಟ್ಟೆನೂ ಯಾರೂ ಮುಟ್ಟಲ್ಲ. ಇದೆಲ್ಲ ಕೆರೆ, ನೀರು ತುಂಬಾ ಇರುತ್ತೆ. ಆದರೆ ನೀರು ಖಾಲಿ ಆಗಿದೆ ಅಷ್ಟೇ. ಫುಲ್ಲು ದೇವಸ್ಥಾನದವರೆಗೂ ನೀರು ಬಂದಿರುತ್ತೆ. ಅದನ್ನು ಮುಂದೆ ಯಾವಾಗಾದ್ರೂ ಒಂದು ಸರ್ತಿ ನಿಮ್ಗೆ ತೋರಿಸ್ತೀನಿ. ದೇವರು ಕೆರೆ ಎಲ್ಲ ತುಂಬಿದ ಮೇಲೆ ಇದು ದೇವರು ಕಟ್ಟೆ. ಅಂದರೆ ಇದು ಜಗ್ನಿ ಕೆರೆ ಮೇಲೆ ಈ ದೇವಸ್ಥಾನ ಇರೋದು, ಕೆರೆ ದಡದಲ್ಲಿ. ಆದ್ದರಿಂದ ಅದು ಕೆರೆ ಕಟ್ಟೆ, ಸ್ವಲ್ಪ ಹೈಟಾಗಿದೆ. ನೋಡಿ, ಇಲ್ಲಿ ಈಗ ದೇವರು ಬರೋದಕ್ಕೋಸ್ಕರ ಈ ರೀತಿ ಡೋಲ್ ಹೊಡಿತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ಮ್ಯೂಸಿಕ್ ಅಂತ ಕೇಳ್ತಾ ಇದ್ದರೆ ಮೈಯಲ್ಲೆಲ್ಲ ರೋಮಾಂಚನ ಆಗುತ್ತೆ, ಅಷ್ಟು ಪವರ್ಫುಲ್ಲಾಗಿ ಹೊಡಿತಾರೆ. ನಾನಿಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿದ್ದೀನಿ. ಅಲ್ಲಿ ಕಾಣ್ತಿರೋದು ನೋಡಿದ್ರು, ಅವರಲ್ಲಿ ದೇವ್ರಿಗೆ ಕರ್ಕೊಂಡೋಗಿ ಆ ರಥದಲ್ಲಿ ಕೂರಿಸೋದು. ನೋಡಿ, ದೇವರು ಬಂದಾಯಿತು. ಈಗ ರಥದಲ್ಲಿ ಕೂರಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ಬೇಕು. ನಮಗಂತೂ ದೇವ್ರು ಬರ್ತಾ ಇದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ಎಂಜಾಯ್ ಮಾಡ್ತೀವಿ, ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ಈ ದೇವ್ರನ್ನ ಕೂರಿಸೋವಾಗ ತೋರಿಸ್ತೀನಿ. ಇನ್ನು ಮುಂದೆ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ದೇವ್ರ ಬಗ್ಗೆ ದೇವ್ರನ್ನ ಕೂರಿಸ್ತಿದ್ದಾರೆ. ಕೂರಿಸ್ಬಿಟ್ಟು ಟೈಟಾಗಿ ಕಟ್ತಾರೆ. ಯಾಕೆಂದರೆ ಅಲ್ಲಿವರೆಗೂ ಹೋಗೋವರೆಗೂ ಡಾಕ್ಟರ್ ಕೂರಿಸ್ತೀವಲ್ಲ, ಆದ್ದರಿಂದ ಅಲ್ಲ ನನಗೆ ಟೈಟಾಗಿ ದೇವ್ರನ್ನ ಕಟ್ತಾರೆ. ಆಕೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ತುಂಬ ಆಟ ಮಾಡ್ತಾಳೆ. ಬರೋದಕ್ಕೆ ಏನಾದ್ರು ಇಷ್ಟ ಇದೆ ಅಂದರೆ ಸಂತೋಷವಾಗಿ ಊರಿಗೆ ಬರ್ತಾಳೆ. ಆದ್ದರಿಂದ ದೇವ್ರನ್ನ ತುಂಬಾ ಟೈಟಾಗಿ ಕಟ್ತಾರೆ. ಹಾಗೆ ದೇವ್ರನ್ನೆಲ್ಲ ಕಟ್ತಿದ್ದಾರಲ್ಲ. ಇನ್ನು ಮುಂಚೆ ನಿಮಗೆ ಸ್ಟೋರಿ ಹೇಳ್ತೀನಿ. ಹಾಗೆ ಒಬ್ಬರು ದೇವ್ರು ನಮ್ಮದೇ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರೋ ಬಟ್ಟೆಗಳನ್ನೆಲ್ಲ, ಅಂದರೆ ಒಂದೇ ಸರ್ತಿ ಯೂಸ್ ಮಾಡೋದಲ್ಲ, ಅವ್ರ ಸ್ಯಾರಿನೆಲ್ಲ ತೊಗೊಂಡೋಗಿದ್ರಂತೆ ಯಾರೋ ಬಟ್ಟೆ ಮಾರೋರು. ಆದರೆ ಅವರು ಊರಿನ ಎಂಡನ್ನ ದಾಟೋಕ್ಕಾಗಲೇ ಇಲ್ವಂತೆ ಅವ್ರ ಕೈಲಿ. ಹಂಗೂ ಕಷ್ಟಪಟ್ಟು ದಾಟ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಲಗಿದ್ರಂತೆ. ಆದರೆ ತಾಯಿ ತುಂಬಾ ಕಟ ಕೊಟ್ಲಂತೆ. ಆದ್ದರಿಂದ ತಿರುದಿನ ಬೆಳಗ್ಗೆ ಬಂದು ಮುಡುಪು ಕಟ್ಕೊಂಡು ತಾಯಿ ತಪ್ಪಾಯಿತು ಅಂತ ಬೇಡ್ಕೊಂಡಾದ್ಮೇಲೆ ಆ ತಾಯಿ ಅವ್ರನ್ನ ಬಿಟ್ಟರಂತೆ. ಆ ರೀತಿ ತುಂಬಾ ಸ್ಟೋರೀಸ್ ಇದ್ದಾವೆ ಇದರಲ್ಲಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಂದು ವಸ್ತುನೂ ಕೂಡ ಯಾರು ತೊಗೊಂಡೋಗಲ್ಲ. ರಾಶಿ ರಾಶಿ ಪಾತ್ರೆಗಳಿರುತ್ತೆ. ಅಂದರೆ ಎಲ್ಲ ಕೊಡೋರು ರೀತಿ ಎಲ್ಲ ಇರ್ತಾರಲ್ಲ, ಅವ್ರು ತುಂಬಾ ತೊಗೊಬಂದು ಕೊಡ್ತಾರೆ. ಆದರೆ ಯಾರೂ ಒಂದು ಗ್ಲಾಸ್ ಸಮೇತ ತೊಗೊಂಡೋಗಲ್ಲ. ನಿಮಗೆ ನೋಡಿಸಿದ್ನಲ್ಲ, ಅಲ್ಲೆಲ್ಲ ಪಾತ್ರೆಗಳು ಎಲ್ಲ ಎಷ್ಟು ಬಿದ್ದಿರುತ್ತೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ಒಂದು ವಸ್ತು ಯಾರೂ ಮುಟ್ಟಲ್ಲ. ಅಕಸ್ಮಾತ್ ಬೈ ಮಿಸ್ ಬ್ಯಾಗಲ್ಲೆಲ್ಲ ಬಂತು ಅಂದರೆ ಮತ್ತೆ ವಾಪಸ್ ಬಂದು ಮುಡುಪು ಕಟ್ಕೊಂಡು ಕೊಟ್ಬಿಟ್ಟು ಹೋಗ್ತಾರೆ. ಅಷ್ಟು ಭಯದಿಂದ ಇರೋವಂಥ ದೇವರಿದು. ಆದ್ದರಿಂದ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಈ ತಾಯಿ ಕೊಡಪಿ ಚೌಡೇಶ್ವರಿ ಅಂತಲೇ ಕರಿತೀವಿ. ಈಗ ನಾವು ರಥನ ಎತ್ಕೊಂಡ್ವಿ. ರಥ ಎತ್ಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಬರ್ತಾರೆ. ಇವಾಗಂತೂ ಈ ಮ್ಯೂಸಿಕ್ ಜೊತೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ತುಂಬ ಪವರ್ಫುಲ್ಲಾಗಿ ಹೊಡಿತಾರೆ ಅವರು. ಡೋಲು ಹೊಡ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಒಂದು ರೌಂಡ್ ದೇವಸ್ಥಾನ ಫುಲ್ಲು ನಿಲ್ಲಿಸ್ಕೊಂಡು ಬರ್ತಾರೆ. ಅತ್ತೆ, ನಾನು, ಮಗನ ತಂಗಿ, ನನ್ನ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ನಿಮ್ಮ ಮಾವನೂ ಇದ್ದಾರೆ. ಮಾವ ಹಸ್ಬೆಂಡು ಮೈದ ಬಂದು ಕಾರಲ್ಲಿ ಬಂದಿದ್ದು. ನಿಮ್ಮ ಮಾವನ ಕಾರಲ್ಲಿ ಅವರು ನಾವೆಲ್ಲ
ಸ್ಕೂಲ್ ಬಂದರು. ಈಗ ತುಂಬ ಖುಷಿಯಾಗಿ ಬಂದರು ತಾಯಿ ನಮ್ಮೂರಿಗೆ. ಹಾಗೆ ಹೋಗ್ಬೇಕಾದ್ರೆ ಕೂಡ ತುಂಬ ಆಟ ಮಾಡಿದ್ರು. ಅದನ್ನು ಕೂಡ ಮುಂದೆ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಆ ವಿಡಿಯೋಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಎಂಜಾಯ್ ಮಾಡಿದ್ರು ಊರಿನ ಜನ ಎಲ್ಲ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಖುಷಿಯಾಗಿ ಎಲ್ಲೂ ಆಟನೇ ಮಾಡಿದೆ ಆರಾಮಾಗಿ ಬಂದುಬಿಟ್ರು. ಅದಕ್ಕೆ ಇವ್ರಿಗೆ ಬರಬೇಕು ಅಂದರೆ ಇದು ಇವ್ರಿಗೆ ತುಂಬಾ ಇಷ್ಟ. ಯಾಕೆಂದರೆ ತುಂಬ ಸಂತೋಷವಾಗಿ ಕಳಿಸ್ಕೊಡ್ತೀವಿ, ಕರ್ಕೊಂಡು ಹೋಗ್ತೀವಿ. ಆದ್ದರಿಂದ ನಿಮ್ಮದೇ ಬರುತ್ತೆ. ಹೋಗ್ಬೇಕಾದ್ರೆ ಸ್ವಲ್ಪ ಆಟ ಮಾಡುತ್ತೆ. ಅದನ್ನು ಕೂಡ ಮುಂದೆ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಇದು ಫಸ್ಟ್ ಡೇ ಮಾತ್ರ ನಾನು ಇವತ್ತಿನ ಬ್ಲಾಗ್ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ದೇವಸ್ಥಾನದ ಹತ್ರನೇ ಟ್ರಾಕ್ಟರ್ ಹತ್ಸಲ್ಲ, ಊರಿನ ಆಚೆ ಕರ್ಕೊಂಡೋಗಿ ಅಲ್ಲಿ ಟ್ರಾಕ್ಟರ್ ಹತ್ತಿಸ್ತಾರೆ. ಹಾಗೆ ಕರ್ಕೊಬಂದಾಗೂ ಕೂಡ ಊರಿನ ಆಚೆನೇ ಇಳಿಸ್ಕೊಂಡು ಅಲ್ಲಿಂದ ಕರ್ಕೊಂಡ್ಬರ್ತೀವಿ. ಈಗ ಊರಿನ ಆಚೆ ಬಂದಾಯಿತು. ಈಗ ಟ್ರಾಕ್ಟರ್ಗೆ ದೇವರನ್ನ ಇಡ್ತಾರೆ. ಮಗು ಕೂಡ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬಾರಿಸ್ತಾರೆ. ಅವರು ಚೆನ್ನಾಗಿ ಹೊಡಿತಾರೆ. ಅದನ್ನು ತಪ್ಪೆ ಅಂತಾರೆ ಬಾಲ್ ಅಂತಾರೆ ಅಷ್ಟು ಗೊತ್ತಿಲ್ಲ, ಅದನ್ನು ನಾನು ಹೇಳ್ತಿದ್ದೀನಿ. ನೋಡಿ ಈಗ ಟ್ರಾಕ್ಟರ್ಗೆ ಇಟ್ಟಾಯಿತು. ಹಾಗೆ ಇಲ್ಲಿ ಪ್ರಸಾದ ಕೊಡೋಕ್ಕೋಸ್ಕರ ಟೊಮೊಟೊ ಬಾತ್ ಮಾಡಿಸಿದ್ರು. ಅದನ್ನು ಕೂಡ ನಾವಿಲ್ಲಿ ಪ್ರಸಾದ ಎಲ್ಲ ತಿನ್ಕೊಂಡಾದ್ಮೇಲೆ ಹೊರಟ್ವಿ. ಹಾಗೆ ಎಲ್ಲೇ ಪ್ರಸಾದ ಕೊಟ್ಟರು ಕೂಡ ತುಂಬಾ ಟೇಸ್ಟ್ ಆಗಿರುತ್ತಲ್ಲ. ಕಾರಣ ಅಂತೂ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನೀವೆಲ್ಲೇ ಪ್ರಸಾದ ತಿನ್ನಿ ಒಂದೇ ಟೇಸ್ಟ್ ಕೊಡುತ್ತೆ. ಅದು ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ಟ್ರಾಕ್ಟ್ರಿಗೆಲ್ಲ ಹತ್ತು ಕೂತ್ಕೊಂಡ್ವಿ. ಈಗ ಊರಿಗೆ ಹೋಗ್ಬೇಕು. ನಾವಿಲ್ಲಿ 6 ಟ್ರಾಕ್ಟ್ರಲ್ಲಿ ಕೂತ್ಕೊಂಡ್ವಿ. 6 ಟ್ರಾಕ್ಟ್ರು ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ದೇವ್ರನ್ನ ಜೈ ಅಂದ್ಕೊಂಡು ಹೊರಟ್ವಿ. ಹಾಗೆ ಇಲ್ಲಂತೂ ಫುಲ್ಲು ದೇವ್ರು ಕೂತ್ಕೊಂಡಾದ್ಮೇಲಿಂದ ಸ್ಟಾರ್ಟ್ ಮಾಡಿದವರು ಊರಿಗೆ ಹೋಗೋವರೆಗೂ ಕಿರ್ಚೋದು ನಿಲ್ಲಿಸಲೇ ಇಲ್ಲ. ಈಗ ಊರಿಗೆ ಬಂದ್ವಿ. ನಾವಿಲ್ಲಿ ಬೆಳಗ್ಗೆನೇ ಕಳಶಗಳನ್ನ ರೆಡಿ ಮಾಡಿಬಿಟ್ಟು ಊರೆಂಡಲ್ಲಿ ಲಾಸ್ಟ್ ಮನೆ ಇರುತ್ತಲ್ಲ ಅಲ್ಲಿ ಇಟ್ಬಿಟ್ಟು ಹೋಗಿದ್ವಿ. ಅದು ಕೂಡ ನಮ್ಮ ರಿಲೇಟಿವ್ ಮನೆಯೇ. ಅದು ಕಣ ಎಲ್ಲ ಅಲ್ಲಿ ಜೋಡಿಸ್ಬಿಟ್ಟು ಹೋಗಿದ್ವಿ. ಮತ್ತು ಬರಬೇಕಾದ್ರೆ ಎಲ್ಲ ಇಳ್ಕೊಂಡು ಮಕ್ಕಳೆಲ್ಲ ಕಳಶಗಳನ್ನ ಹೊತ್ಕೊಂಡ್ರು. ದೊಡ್ಡವರು ಮಕ್ಕಳು ಎಲ್ಲನೂ ಕೂಡ. ಅವರಾದಮೇಲೆ ದೇವ್ರನ್ನ ಕರ್ಕೊಂಡು ಹೋಗೋದು. ಈ ಕಳಶಗಳನ್ನ ಎತ್ಕೊಂಡು ದೇವ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ರು. ನೋಡಿ ಇಲ್ಲಿ ನೋಡಿಸ್ತಾ ಇದ್ದೀನಿ. ದೊಡ್ಡವರೆಲ್ಲ ಡ್ಯಾನ್ಸ್ಗಳು ಎಲ್ಲನೂ ಮಾಡಿದ್ರು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಕಳಶಗಳನ್ನ ಎತ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಪ್ರತಿ ವರ್ಷ ಏನು ಕಳಶ ಎತ್ಕೊಂಡು ಹೋಗ್ತಾ ಇರಲಿಲ್ಲ ನಾವು. ಈ ವರ್ಷವೇ ಕಳಶ ಎತ್ಕೊಂಡು ದೇವ್ರನ್ನ ಕರ್ಕೊಂಡ್ಬಂದ್ವಿ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಪ್ಲ್ಯಾನ್ ಮಾಡಿದರು. ನೋಡಿ ಎಲ್ಲರೂ ಕಳಶಗಳು ಮುಂದೆ ಹೋದ್ಮೇಲೆ ದೇವ್ರನ್ನ ಹಿಂದೆ ಕರ್ಕೊಂಡು ಬರ್ತಾರೆ. ಇದನ್ನು ಊರೊಳಗಡೆ ಹೋಗೋವರೆಗೂ ಕರ್ಕೊಂಡು ಹೋಗ್ತಾರೆ. ಏನಿಲ್ಲ ಅಂದರೂ 1 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿವರೆಗೂ ಎಲ್ಲ ನಡ್ಕೊಂಡು ಹೋಗ್ತಾರೆ. ಹಾಗೆ ಈ ರೀತಿ ಕೆಂಪು ನೀರು ಮಾಡಿ ಊರಿನ ಪೂರ್ತಿ ಬಂದು ಈ ಥರ ದೃಷ್ಟಿ ತೆಗಿತಾರೆ. ಸ್ವಲ್ಪ ದೂರಕ್ಕೇ ಈ ರೀತಿ ದೃಷ್ಟಿ ತೆಗೆದು ಕೆಂಪು ನೀರಲ್ಲಿ ಹಾಗೆ ಒಂದು ಹಿಡಿಗಾಯಿ ಹೊಡ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಇದನ್ನು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಜನ ಮಾಡ್ಕೊಂಡು ಹೋಗ್ತೀವಿ. ಹೆಂಗಸುಗಳೆಲ್ಲ ಈ ರೀತಿ ಆರತಿ ಬೆಳಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತೀವಿ. ಹಾಗೆ ತುಂಬ ಚೆನ್ನಾಗಿತ್ತು. ಹಾಗೆ ಮುಂದಿನ ವಿಡಿಯೋಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಊರಲ್ಲಿ ಸರ್ಕಲ್ಲು ಅಂದರೆ ಬಸ್ ಸ್ಟಾಪು ಎಲ್ಲ ಇಲ್ಲೇ ಇದೆ. ಆದ್ದರಿಂದ ಇಲ್ಲೂ ಒಂದ್ಸಲ ನಿಲ್ಲಿಸಿ ಚೆನ್ನಾಗಿ ಡೋಲು ಎಲ್ಲ ಹೊಡ್ಕೊಂಡು ದೇವ್ರನ್ನ ಕರ್ಕೊಂಡು ಹೊರಟ್ವಿ. ಈಗ ದೇವ್ರನ್ನ ದೇವಸ್ಥಾನದಲ್ಲಿ ಕೂರಿಸಿದ್ದಾಯಿತು. ಹಾಗೆ ಇದು ಕೂರಿಸೋದೆಲ್ಲ ಏನು ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿದ್ದೆ ನಾನು. ಆದ್ದರಿಂದ ಅಷ್ಟೊತ್ತಿಗೆ ಕೂರಿಸ್ಬಿಟ್ರು. ಹಾಗೆ ಇದು ನೈಟ್ ಕೂಡ ನಾವು ಮತ್ತೆ ಹೋಗಿ ಮನೆಯಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಮತ್ತೆ ಪೂಜೆ ಮಾಡಿಸ್ಬೇಕು. ನೋಡಿ ಕಳಶಗಳನ್ನೆಲ್ಲ ಈ ಥರದೊಂದು ದಿವಾನ್ ಹಾಕ್ಬಿಟ್ಟು ದಿವಾನ್ ಮೇಲೆ ಇಟ್ವಿ. ಯಾಕೆಂದರೆ ನೆಕ್ಸ್ಟ್ ಡೇ ಗಂಗೆ ಪೂಜೆಗೆ ಈ ಕಳಶಗಳನ್ನೆಲ್ಲ ತೊಗೊಂಡು ಹೋಗಬೇಕು. ಆದ್ದರಿಂದ ಎಲ್ಲ ಇಲ್ಲೇ ಇಟ್ವಿ. ಇಲ್ಲೊಂದು ಪಾಪು ಅವಳು ಮತ್ತೆ ಕಳಶ ಎತ್ಕೋಬೇಕಂತೆ. ಅಂದರೆ ಅವ್ರ ಅಕ್ಕ ಎತ್ಕೊಂಡಿದ್ದದಕ್ಕೆ ತುಂಬ ಆಟ ಮಾಡ್ತಿದ್ದಾಳೆ. ಹಾಗೆ ನೈಟು ಪೂಜೆ ಕೊಡೋಣ ಅಂತ ಎಲ್ಲ ಹೊರಡ್ತಾ ಇದ್ದೀವಿ. ನೋಡಿ ಈ ರೀತಿ ರೋಡೆಲ್ಲ ಲೈಟುಗಳನ್ನ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಈಗ ಪೂಜೆ ಮಾಡಿಸ್ತಾ ಇದ್ದೀವಿ. ಇವತ್ತು ಬಂದು ನೆಲಪೂಜೆ ಕಟ್ಟಿಸಿದ್ರು. ಈ ಪೂಜೆಗಳಂತೂ 3 ದಿನವೂ ಸ್ಟಾಪ್ ಆಗಲೇ ಇಲ್ಲ. ಅಷ್ಟು ಪೂಜೆಗಳು ಮಾಡಿಸಿದ್ರು. ಆ ಪುರೋಹಿತರಿಗೇ ಬೇಜಾರಾಗಿರಬೇಕು. ಅಷ್ಟು ಸ್ಟಾಪ್ ಇಲ್ಲದೆ ಪೂಜೆಗಳನ್ನ ಮಾಡ್ತಾನೇ ಇದ್ದರು. ಆದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನಾದರೂ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಅದಕ್ಕೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಈ ದೇವ್ರನ್ನ ಪೂಜಿಸ್ತಾರೆ.
ಹಾಗೆ ಇದು ನನಗೆ ದೇವ್ರ ಬಗ್ಗೆ ಗೊತ್ತಿರೋದು. ಇನ್ನೂ ಬೇಕು ಅಂದರೆ ಹೇಳಿ, ನನಗೆ ಗೊತ್ತಿರೋಂಥ ವಿಷಯಗಳು ಇದ್ದರೆ ಹೇಳ್ತೀನಿ. ಹಾಗೆ ನಿಮಗೆ ತಿಳ್ಕೊಂಡು ಕೂಡ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಎಲ್ಲಿ ಪೂಜೆ ಕಟ್ಸಿದ್ದು ಈ ರೀತಿ ಇತ್ತು, ತುಂಬಾ ಚೆನ್ನಾಗಿದೆ ಅಲ್ವಾ. ಹಾಗೆ ನಾನು ನೈಟ್ಗೆ ಈ ಸ್ಯಾರಿ ವೇರ್ ಮಾಡಿದ್ದೆ. ಹಾಗೆ ಪಾವನಿಗೆ ಬಂದು ಈ ರೀತಿ ರೆಡಿ ಮಾಡಿದ್ದೆ. ನೈಟ್ಗೆ ಲಂಗ ಬ್ಲೌಸ್ ಹಾಕಿ ಈ ರೀತಿ ಜಡೆನ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣ್ತಿದ್ಲು. ಬೆಳಗ್ಗೆ ಸ್ವಲ್ಪ ಟೈಮ್ ಆಗಲ್ಲ ಅಂತ ನೈಟೇನೆ ಈ ರೀತಿ ರೆಡಿ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಬಂದು ಬೇರೆ ಥರ ರೆಡಿ ಮಾಡಿದ್ದೆ. ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಹಾಗೆ ಮುಂದೆ ಬರೋ ವಿಡಿಯೋಗಳನ್ನ ಕೂಡ ದಯವಿಟ್ಟು ನೋಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.